ಎಲ್ಲ ಗಾಯಕರಿಗೆ ಸಿಂಗರ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್. ರವಿ ಸರ್, ರವಿ ಸರ್, ರವಿ ಸರ್, ರವಿ ಸರ್, ರವಿ ಸರ್, ಮೊದಲನೇದಾಗಿ ನಿಮ್ಮದೇ ಪ್ರಪಂಚ ಸಂಗೀತ ಲೋಕದ ಪ್ರಪಂಚಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಆಗಿನ ಅಭಿಮಾನಿಗಳು ನೋಡಿ ಎಲ್ಲ ಕ್ಯಾಮ್ರಾ ವಿಡಿಯೋ ಆನ್ ಮಾಡಿಕೊಂಡು ನಿಮ್ಮ ಮಾತುಗೋಸ್ಕರ ಕಾಯ್ತಾ ಇದ್ದಾರೆ. ಮೊದಲನೇದಾಗಿ ನಿಮ್ಮ ಕ್ರೇಜಿ ಫ್ಯಾನ್ಸ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಯೂಶಲಾಗಿ ಎಲ್ಲಾದ್ರೂ ಚಪ್ಪಾಳೆ ಹೊಡಿರಿ 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 ಅಂತ ಬಡ್ಕೊತಿರ್ತೀರ ಎಲ್ಲಾರು ಅಲ್ವಾ? ಒಂದು ಸರಿ ಸೈಲೆಂಟ್ ಆಗಿದೆ ಕೇಳಿ. ಸೈಲೆಂಟ್ ಆಗಿದೆ ಅಂತ ಹೇಳ್ಬೇಕಾ? ಒಂದೇ ಒಂದು ನಿಮಿಷ ಸೈಲೆಂಟ್ ಆಗಿರ್ಲಿ ದಯವಿಟ್ಟು. ನನ್ನ ಮನೆಯ ಒಂದು ನಿಮಿಷ ಸೈಲೆಂಟ್. ಸೈಲೆಂಟ್ ಆಗಿರೋದ್ರೆ ಕಿರಿಸ್ತಾರೆ ಅಂತ ನೀವು ಹೇಳ್ಕೊಡ್ತೀರ. ಇದು ಕ್ರೇಜಿ ಆಗಂದ್ರೆ ಸೈಲೆಂಟ್ ಆಗಿರಿ. ಅಂದ್ರೆ ನಾನ್ ಯಾವಾಗ ಸೈಲೆಂಟ್ ಆಗಿದ್ರೆ ಹಾರ್ಟ್ ಬೀಟ್ ಕೇಳಿಸುತ್ತೆ, ನನಗೆ ಮಿಡಿತ ಕೇಳಿಸುತ್ತೆ ಎಲ್ಲಾರ್ದು. ಅದು ನಮ್ಮ ಸಂಗೀತ ಮಾಡೋ ಸರ್ಕಸ್ ಅಲ್ವಾ, ಅಷ್ಟು ಖುಷಿ ಆಗುತ್ತೆ ಕೇಳೋದಕ್ಕೆ. ನಿಮ್ಮ ಎಷ್ಟೋ ದಿವಸ ಆಗೈತೆ ಇಷ್ಟು ಜನ ಗುಂಪಲ್ಲಿ ನೋಡಿ ನಾನು ಎಕ್ಸೈಟ್ಮೆಂಟ್. ನಿಮ್ಮ ಎಕ್ಸೈಟ್ಮೆಂಟ್ ನಮಗೆ ಸಂಭ್ರಮ. ಆಕ್ಚುಲ್ ಆಗಿ ಕನ್ನಡಿಗರ ಸಂಭ್ರಮ ಅನ್ನೋದಕ್ಕೂ ನೀವೆಲ್ಲ ಸೇರಿರೋದಕ್ಕೂ ಆ ಟೈಟ್ಲ್ ಕರೆಕ್ಟಾಗಿ ಎಲ್ಲ ಜನ ಸೇರಿದ್ದಾರೆ ಇವತ್ತು ಅನ್ನಿಸ್ತು. ಸಿನಿಮಾ ಸಂಭ್ರಮ ಇದು, ಸಂಭ್ರಮ ಅಲ್ಲ, ಇದು ಸಿನಿಮಾ ಸಂಭ್ರಮ ಅಲ್ಲ ಸರ್. ಬಟ್ ನಮಗೆ ಸಿನಿಮಾ ಲವರ್ಸ್ಗೆ ಸಿನಿಮಾ ಅಂದ್ರೇನೆ ರವಿಚಂದ್ರನ್ ಸರ್ ತೋರಿಸಿದಂತ ಸಿನಿಮಾಗಳು. ಅದು ಅವತ್ತಿಗೂ ಸರಿ, ಇವತ್ತಿಗೂ ಕೂಡ ನಿಮ್ಮ ಸಿನಿಮಾಗಳನ್ನ ನೋಡಿ ವಿಷಯಗಳನ್ನ ಕಲಿತಾ ಇರುವಂತ ಎಷ್ಟೋ ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಸಿನಿಮಾ ಸಂಭ್ರಮ ಅಂದ್ರೆ ಅದು ಸಿನಿ ಬ್ರಹ್ಮ ರವಿ ಸರ್ ಸಂಭ್ರಮನೇ. ಏನಂದ್ರೆ ನಿಮಗೆ ಒಂದು ಯಾಡ್ ಹಾಕ್ದಾಗ ನಿಮ್ಮೊಂದು ಹೇಳ್ಬೇಕು ನಾನು. ಇದು ಚೆನ್ನೈಯಲ್ಲಿ ಸಾಂಗ್ ರೆಕಾರ್ಡಿಂಗ್ ಮಾಡಿದ್ ನಾವು 70mm ಥಿಯೇಟರ್ ಅಂತ. ಅದು ಹತ್ತತ್ರ ಇಷ್ಟು ದೊಡ್ಡದೇ ಇದು, ಇಷ್ಟು ದೊಡ್ಡ ಸ್ಟುಡಿಯೋನೇ ಇರುತ್ತೆ. ಅದು ಸ್ಟುಡಿಯೋನೇ ಇಷ್ಟು ದೊಡ್ಡದು. ಇದೆಲ್ಲ ನೋಡಿದಾಗ ನೆನಪಾಗಿದ್ದು, ಆರ್ಕೆಸ್ಟ್ರಾ ನೋಡಿದ ತಕ್ಷಣ ನೆನಪಾಗಿದ್ದು 140 ಜನ ಆರ್ಕೆಸ್ಟ್ರಾ ಅವತ್ತು ಬಾರಿಸಿರೋದು ಈ ಸಾಂಗಿಗೆ. ಅಂದ್ರೆ ಚೆನ್ನೈಗೆ ನಾನೇನಾದ್ರೂ ರೆಕಾರ್ಡಿಂಗ್ ಥಿಯೇಟರ್ಗೆ ಹೋಗ್ತೀನಿ, ನನ್ನ ಪಿಕ್ಚರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಚೆನ್ನೈಯಲ್ಲಿರೋ ಆರ್ಕೆಸ್ಟ್ರಾ ಅಷ್ಟು ಜನ ರವಿ ಸರ್ ಪಿಕ್ಚರ ಅದೆಲ್ಲ ಥಿಯೇಟರ್ ಒಳಗೆ ನಿಂತ್ಬಿಡೋರು. ಯಾರನ್ನೂ ಕೇಳ್ತಿರ್ಲಿಲ್ಲ. ಈ ತರ ಈ ಸಾಂಗ್ ಮಾಡ್ಬೇಕಾದ್ರೆ ಪಕ್ಕದ ಥಿಯೇಟರ್ ಇಳೆಯರಾಜ ಅವ್ರದ್ದು ರೆಕಾರ್ಡಿಂಗ್ ನಡೀತಾ ಇತ್ತು. ಅವರು ನಾನ್ ಸ್ಟಾಪ್ 40 ವರ್ಷ ಮ್ಯೂಸಿಕ್ ಮಾಡಿದ್ದಾರೆ ಒಂದೇ ಸ್ಟುಡಿಯೋದಲ್ಲಿ. 40 years ನಾನ್ ಸ್ಟಾಪ್ ರೆಕಾರ್ಡಿಂಗ್ ನಡೆಯೋದು ಅವ್ರದ್ದು. ಅಂಥದ್ರಲ್ಲಿ ಈ ಸಾಂಗ್ ನಾನು ಮಾಡ್ಬೇಕಾದ್ರೆ ರವಿ ಸರ್ ರೆಕಾರ್ಡಿಂಗ್ ನಡೀತಾ ಇದೆ. ಒಂದೇ ಒಂದು ಟ್ರಂಪೆಟ್ ಕೇಳಿಸ್ಕೊಂಬ, ನಮ್ಮ ಪಿಕ್ಚರ್ ಒಂದು ಟ್ರಂಪೆಟ್ ಕಳಿಸ್ಕೊಡು ಅಂತ ಹೇಳಿದ್ರು. ಇದರಿಂದ ಹಂಗೆ ಲೈಫ್ ನ ರಿವೈಂಡ್ ಮಾಡಿ ನೋಡಿದ್ರೆ ಇದು ಹತ್ತತ್ರ 40 years ಆಯ್ತು. 87 ರೆಕಾರ್ಡಿಂಗ್ ಮಾಡಿದ್ದು. 40 years ಆದ್ರೂ ಕೂಡ ಈ ಸೌಂಡ್ ನ ಇವತ್ತಿಗೂ ಯಾರು ಬೀಟ್ ಮಾಡಕ್ಕಾಗಿಲ್ಲ. ದಟ್ ವಾಸ್ ದಿ ಎಕ್ಸೈಟ್ಮೆಂಟ್. ಅಂಡ್ ಸಿನಿಮಾ ಅಂದ್ರೆ ಒಂಥರ ನನ್ನ ಎದೆ ಹೊಡ್ಕೊಳತ್ತೆ ಇವತ್ತು ಕೂಡ. ಸಿನಿಮಾ ಅಂದ ತಕ್ಷಣ ಗೊತ್ತಿಲ್ಲ ಅದೇನೋ, ಇವತ್ತು ಇವನ್ನೆಲ್ಲ ನೋಡಿದ ತಕ್ಷಣ ನನಗೆ ಗೊತ್ತಿಲ್ಲ ಸ್ಟ್ರೆಂತ್ ಜಾಸ್ತಿ ಬಂದ್ಬಿಡುತ್ತೆ. ನಡೆಯಕ್ಕೆ ಹಾಕಿದ್ರು ನಡೀತೀನಿ. ಒಂದು 2.5 ವರ್ಷದಿಂದ ಜಾಗರಣೆಯಲ್ಲೇ ಇದ್ದೀನಿ ನಾನು. ನಿದ್ದೆ ಮಾಡೋದು ತುಂಬಾ ಕಡಿಮೆ. ಈಗ ಆಕ್ಚುಲಿ ನಿದ್ದೆ ಮಾಡಿ 4 ದಿವಸ ಆಯ್ತು ನಾನು. ಅಂತಂದ್ರೆ ಇಲ್ಲಿ ಬಂದ ತಕ್ಷಣ ನಿದ್ದೆ ಹೊಟ್ಟೋಯ್ತು ನನಗೆ. ಇವಾಗ ನಿದ್ದೆ ಹೊಟ್ಟೋಯ್ತೀನಿ. ಫುಲ್ ನೈಟ್ ಜೊತೆ ಕೂತ್ಕೊಂಡ್ಬಿಡ್ತೀನಿ ಹಾಡು ಹೇಳ್ಕೊಂಡು. ನನಗಿಂದ ಇಟ್ ಇಸ್ ಆಲ್ವೇಸ್ ನಾಟ್ ಅಬೌಟ್ ಅವರ್ ಸೆಲ್ಸ್. ಅವ್ರ ಎಕ್ಸೈಟ್ಮೆಂಟ್ ನಮಗೆ ಖುಷಿ ಕೊಡೋದು. ನಾನು ಯಾವಾಗ ಹೇಳ್ತೀನಿ, ಲೈಫ್ ಇಸ್ ನಾಟ್ ಅಬೌಟ್ ಆಕ್ಟಿಂಗ್, ಇಟ್ಸ್ ಅಬೌಟ್ ಹೌ ಯು ರಿಯಾಕ್ಟ್ ಟು ಸಿಚುವೇಶನ್ಸ್. ಅದನ್ನ ಇರೋದೇ ನಮಗೆ ಖುಷಿ. ಅವ್ರ ಎಕ್ಸೈಟ್ ಅಲ್ಲೇ ಖುಷಿ, ಇಲ್ಲಾಂದ್ರೆ ನಾವೇ ಡಲ್ ಆಗ್ಬಿಡ್ತೀವಿ. ಸೊ ನಮ್ಮ ಜೀವನ, ಇಡೀ ಲೈಫ್, ಇಡೀ ಜೀವನ ಏನಂದ್ರೆ ನಮ್ಮ ಲೈಫ್ ಎಷ್ಟು ದಿವಸ 40 years ಜರ್ನಿ ಮಾಡ್ಕೊಂಡ್ ಬಂದಿದ್ದೀವಿ, ಬಿದ್ದಿದ್ದೀವಿ, ಎದ್ದಿದ್ದೀವಿ, ಏನೇ ಆಗಿರಲಿ ಜೀವನದಲ್ಲಿ. ಬಟ್ ಆಲ್ ಬಿಕಾಸ್ ಆಫ್ ದಿಸ್ ಪೀಪಲ್ ಓನ್ಲಿ. ಟು ಕೀಪ್ ದಮ್ ಎಂಟರ್ಟೈನ್, ಖುಷಿ ನಮಗೆ. ಅಂಡ್ ವೆನ್ ಎವರ್ ವಿ ಸಿ ದಮ್ ಲಾಫಿಂಗ್ ಅಂಡ್ ಹ್ಯಾಪಿ ಅಲ್ಲ, ಅದೇ ಬದುಕಿದಕ್ಕೆ ಸಾರ್ಥಕ ಆಯ್ತು ಬಿಡ. ಯಾಕಂದ್ರೆ ನಾವ್ ಇನ್ನ ಒಂದು ಚೆನ್ನಾಗಿ ಮಕ್ಕಳಿಗೆ ಇವತ್ತು ನಗು ತೋರಿಸ್ತೀವಿ ಅಂದ್ರೆ ಇನ್ನು ಅದಕ್ಕಿಂತ ಇನ್ನೇನ್ ಕೊಡಕ್ಕಾಗತ್ತೆ ನಮ್ಮ ಜೀವನ. ಹ್ಯಾಪಿ ಟು ಸಿ ಆಲ್ ದಿಸ್ ಪೀಪಲ್ ಹ್ಯಾಪಿ. ಅಂಡ್ ಇವತ್ತು ನಿಜವಾಗ್ಲೂ ರವಿ ಸರ್ ಹೇಳ್ದಂಗೆ ಇಲ್ಲಿ ಬಂದಿರೋಂತಹ ಎಷ್ಟೋ ಆಡಿಯನ್ಸ್ ನಿಮ್ಮ ಜೀವನದ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್
ಎಕ್ಸ್ಪೀರಿಯನ್ಸ್ ಅಥವಾ ಕ್ಷಣ ಮೊಮೆಂಟು ಇದಾಗಿರುತ್ತೆ. ಯಾಕಂದ್ರೆ ಇಲ್ಲಿ ನಾವು ರವಿ ಸರ್ ಹಾಡುಗಳನ್ನ ಇದುವರೆಗೂ ಟಿವಿ ನೋಡಿರ್ತೀವಿ, ಪರದೆ ಮೇಲೆ ನೋಡಿ ಅಥವಾ ರೇಡಿಯೋದಲ್ಲಿ ಫೋನಲ್ಲಿ ಕೇಳಿರ್ತೀವಿ. ರವಿ ಸರ್ ಹಾಡುಗಳನ್ನ ಅವರ ಇರುವಿಕೆಯಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಜೊತೆ ಕೇಳುವಂತ ಒಂದು ಆನಂದ ಇದೆಯಲ್ಲ, ಅದು ಬಹಳ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ತುಂಬಾ ಮಾತಾಡೋದಿದೆ. ಆದ್ರೆ ಏನೇ ಮಾತಾಡೋಕ್ಕಿಂತ ಮುಂಚೆ ನಾನು ಬಂದ ತಕ್ಷಣ ಒಂದು ಕ್ವಶನ್ ಕೇಳಿದೆ ರವಿ ಸರ್, ಎಷ್ಟು ಜನ ಪ್ರೇಮಿಗಳಿದ್ದೀರಾ ಇಲ್ಲಿ, ಎಷ್ಟು ಜನ ಲವರ್ಸ್ ಇದ್ದೀರಾ ಅಂತ. ಯಾಕಂದ್ರೆ ಪ್ರೀತಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ಕ್ರೇಜಿ ಸ್ಟಾರ್ ರವಿ ಸರ್ ಅವರು. ಸರ್ ಇನ್ ಸ್ವಲ್ಪ ದಿನದಲ್ಲಿ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಸರ್, ಲವರ್ಸ್ ಡೇ ಇನ್ನು ಒಂದು ವಾರ, ನೆಕ್ಸ್ಟ್ ವೀಕ್ ನೋಡಿ ಸರ್. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಎಲ್ಲ ರೆಡಿ ಆಗ್ಬಿಡ್ತಾರೆ. ಅಂಡ್ ಅದಕ್ಕಿಂತ ಮುಂಚೆ ಸರ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸರ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಹೇಳಮ್ಮ. ಯಾಕೆ ಸರ್? ಅವತ್ತೇ ನಂದು ವೆಡ್ಡಿಂಗ್ ಅದು ಸ್ವಲ್ಪ ಹೇಳಕ್ ಲೋ ಆಗುತ್ತೆ ಸರ್, ಬಟ್ ಆದ್ರೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. 40 ವರ್ಷದ ಒಂದು ಪಯಣ. ನಮ್ಗೆ ಅವತ್ತು ವ್ಯಾಲೆಂಟೈನ್ಸ್ ಡೇ ಅನ್ನೋದು ಗೊತ್ತಿಲ್ಲ ನಮ್ಗೆ. ಅವಾಗ ವ್ಯಾಲೆಂಟೈನ್ಸ್ ಅಂತ ಇರ್ಲಿಲ್ಲ, ಗೊತ್ತಿರ್ಲಿಲ್ಲ, ನಮ್ಗಂತೂ ಗೊತ್ತಿರ್ಲಿಲ್ಲ. ಆಮೇಲೆ ಇಟ್ ಹಸ್ ಬಿಕಮ್ ವ್ಯಾಲೆಂಟೈನ್ಸ್ ಡೇ. ಪ್ರೇಮ ಲೋಕ ಸೃಷ್ಟಿ ಮಾಡಿರೋರು ಮದುವೆ ಆಗಿದ್ ಯಾವಾಗ? ಪ್ರೇಮಿಗಳ ದಿನಾಚರಣೆ ದಿವಸ ಸರ್. 40 ವರ್ಷಗಳ ಮುಂಚೆ ಮದುವೆ ಬಗ್ಗೆ ಒಂದು ಏನ್ ಅಭಿಪ್ರಾಯ ಇರುತ್ತೆ, ಅದು ಈಗ ಏನಿರುತ್ತೆ ಅಂತ ಕೇಳೋದು ಒಂದು ಕುತೂಹಲ. ಅವಾಗ ಏನಿತ್ತು ಸರ್ 40 years ಬ್ಯಾಕ್ ಮದುವೆ ಬಗ್ಗೆ ಒಂದು ಒಪಿನಿಯನ್ ಏನಿತ್ತು ನಿಮಗೆ ಬಿಫೋರ್ ಮ್ಯಾರೇಜ್? ಮದುವೆ ಬಗ್ಗೆನಾ? ಹ್ಞೂ ಸರ್. ನಮ್ಮಪ್ಪ ಅಂದ್ರೆ ಪ್ರೀತಿ ನನಗೆ, ನಮ್ಮಪ್ಪ ಅಂದ್ರೆ ಪ್ರೇಮ ನನಗೆ. ನಮ್ಮಪ್ಪನ ಏನ್ ಹೇಳಿದ್ರು ಮಾಡ್ತಿದ್ದೆ. ನಮ್ಮಪ್ಪ ಮದುವೆ ಮಾಡ್ಕೊಂಡು ಹುಡುಗಿನಾದ್ರು ಮದುವೆ ಮಾಡ್ಕೊಂಡು ಅಷ್ಟೇ ಅಷ್ಟೇ ಅಷ್ಟೇ. ಹುಡುಗಿ ನೋಡು ಬಂದ್ರೆ ನಾನು ನೋಡಕ್ ಬರಲ್ಲ ಅಂತ ಹೇಳಿದ್ದೆ. ನೀವು ನೋಡಾಯ್ತಾ, ನೀವು ತಗೊಳ್ಳೋ ತೀರ್ಮಾನ ನಾನು ರೆಡಿ ಅಂತ ಹೊತ್ತಿಗೆ ಅಷ್ಟೇ. ಅವ್ರು ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡ್ಕೊಟ್ಟಿದ್ದಾರೆ. ಇವತ್ತು ಕುಟುಂಬ ಚೆನ್ನಾಗಿದೆ ಅಂದ್ರೆ ಅವಳಿಗೆ ಚೆನ್ನಾಗಿದೆ. ಸೊ 40 years ಆದ್ಮೇಲೆ ಮದುವೆ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತಂದ್ರೆ? ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಬಗ್ಗೆನಾ? ಅದೇ ಮದುವೆ ಸರ್, 40 years ವೆಡ್ಡಿಂಗ್ ಆನಿವರ್ಸರಿ ಆಯ್ತಲ್ಲ, ಈಗ ನಿಮ್ಮ ಒಪಿನಿಯನ್ ಏನು ಅಂತ? ಇವತ್ತು ಮದುವೆ ಆಮೇಲೆ ಆಗತ್ತೆ, ಇದೆಲ್ಲ ಮುಂಚೆ ಆಗೋಗುತ್ತೆ. ಒಂದು ವಿಷಯ ವಾರ್ನಿಂಗ್ ಕೊಡಬೇಕು, ಇವತ್ತು ರವಿ ಸರ್ ಯಾವ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ. ಇದನ್ನ ನಾವ್ ಎಂಜಾಯ್ ಮಾಡ್ಬೇಕಷ್ಟೇ ಅಲ್ವಾ? ಅದೆಲ್ಲ ಫೋನ್ ಅಲ್ಲೇ ಮುಗ್ದೋಗುತ್ತೆ ಪಾಪ. ಅಯ್ಯೋ, ಎಲ್ಲ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಅಲ್ಲೇ ಮುಗ್ದೋಗುತ್ತೆ. ಮದುವೆ ಏನಕ್ಕೆ ಮಾಡ್ಕೊತಾರೆ ಗೊತ್ತಿಲ್ಲ ಇವತ್ತು ನನಗೆ. ವಾಟ್ಸ್ಆಪ್ ಅಲ್ಲೇ ಮದುವೆ ಮಾಡ್ಕೋಬಹುದು. ಮೊನ್ನೆ ಒಬ್ರು ಹಂಗೆ ಫೋನ್ ಮಾಡಿದ್ರು ನನಗೆ, ಸರ್ ಅನ್ಯತೆ ಭಾವಿಸ್ಬೇಡಿ, ಇನ್ವಿಟೇಷನ್ ನಿಮ್ಗೆ ವಾಟ್ಸ್ಆಪ್ ಅಲ್ಲೇ ಕಳಿಸ್ಕೊಡ್ತೀನಿ ಅಂತ. ನೀನು ಅನ್ಯತೆ ಭಾವಿಸ್ಬೇಡಪ್ಪ, ನಾನು ಕಂಗ್ರಾಚುಲೇಷನ್ಸ್ ವಾಟ್ಸ್ಆಪ್ ಅಲ್ಲೇ ಕಳಿಸ್ಕೊಡ್ತೀನಿ ಅಂತ. ಹಂಗೆ ಇವತ್ತೆಲ್ಲ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಜೀವನ ನೋಡ್ತಾ ಇದ್ದೀರಾ. ಒಂದೇ ಒಂದು 1 hour ಇವತ್ತು ಹೇಳಿರ್ತೀನಿ, ನೆನಪಿಟ್ಕೊಳ್ಳಿ. ಆ ಫೋನ್ ತೆಗೆದು ಹಂಗೆ ಬಿಸಾಕ್ ನೋಡಿ, ನಿಮ್ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಸೂಪರ್. 1 hour ಇಡೀ ದಿವಸ ಮನೇಲಿ ಒಂದು ಸರಿ ಬಿಸಾಕಿ, ಆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋಬೇಕಾದ್ರೆ ಮೊಬೈಲ್ ಆಫ್ ಮಾಡಿ. ಆ ಊಟ ಮಾಡ್ತಿರೋ ಇಲ್ವಾ, ಮೊಬೈಲ್ ಇಟ್ಕೊಂಡು ಸಾಯ್ತೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ದಡ್ರ ತರ ಅವ್ರವ್ರೇ ದಡ್ರ ತರ ಮಾಡ್ಕೊಂಡು ಕಾಮಿಡಿ ಮಾಡಿ 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 ಅವ್ರ ದಡ್ತನ ನೋಡ್ಕೊಂಡು ನೀವು ಕಿಸಿತಾ ಇರ್ತೀರಾ. ಇಲ್ಲ ಅದನ್ನ ಒಂದು ಅಕ್ಷರ ಕಾಪಿ ಬೇರೆ ಮಾಡ್ಕೋತೀರಾ. ಅವ್ರು ಮಾಡಿದ್ ಇವ್ರು ಮಾಡೋದು, ಇವ್ರು ಮಾಡಿದ್ ಅವ್ರು ಮಾಡೋದು. ನನ್ಗಿಂತ ರೀಮೇಕ್ ಇವ್ರುಗಳೇ ಜಾಸ್ತಿ ಮಾಡೋದು, ನನ್ನ ರೀಮೇಕ್ ಅಂತ. ಅಲ್ಲ, ಈ ರೀತಿ ವಿಷಯಗಳು ನಾವು ಬರೀ ನಿಂತ್ಕೊಂಡು ಮಾತಾಡಿದ್ರೆ ಆಗಲ್ಲ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಷ್ಟೊಂದು ಜನ ಸಂಗೀತಗಾರರ ನಡುವೆ ರವಿ ಸರ್ ಹಾಡುಗಳನ್ನ ಕೇಳ್ತಾ ಅವರ ಜೀವನದ ಒಂದಷ್ಟು ಕ್ಷಣಗಳನ್ನ ಮೆಲುಕು ಹಾಕೋದಕ್ಕೆ ಸರ್ ನಿಮಗಾಗಿ ಒಂದು ಸೆಪರೇಟ್ ಆಗಿ ನಾವು ಚೇರ್ ಸೆಟಪ್ ಮಾಡಿದ್ದೀವಿ ಸರ್. ಅಂಬರೀಶ್ ಎಲ್ಲ ಬರೋದು ಈಗ, ಆಮೇಲೆ ಅಂಬರೀಶ್ ಸರ್ ಆಮೇಲೆ ಬರ್ತಾರೆ. ಬನ್ನಿ ರವಿ ಸರ್, ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಮೇಡಮ್ ಸಾರಿ, ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಅಂಬರೀಶ್ ಅವರ ಆಸೆ ಸರ್ ಬಗ್ಗೆ ಒಂದು ವಿಶೇಷವಾದ ಮೀಟಿಂಗ್ ಮಾಡಿದ್ರೆ ಅದು ಪ್ರೆಸೆಂಟ್ ಮಾಡಲೇಬೇಕು. ಕೂತ್ಕೊಂಡೆ ನೋಡ್ಲಿ ಹಂಗಂದ್ರೆ. ಓಕೆ ಓಕೆ ರವಿ ಸರ್, ನಿಮಗಾಗಿ ಅಂಬರೀಶ್ ಸರ್ ಅವರ ಕಡೆಯಿಂದ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ವಿಟಿ ಪ್ಲೀಸ್. ಲೋಕವನ್ನ ಸೃಷ್ಟಿಸಿದ ಕರುನಾಡ ಕನಸುಗಾರ, ಚಂದನವನಕ್ಕೆ ಬಣ್ಣ ತುಂಬಿದ ಅದ್ವಿತೀಯ ಕಲಾವಿದ, ಬಿಡಿಸೋ ತಪ್ಪೇನಿಲ್ಲ ಅಂತ ಪ್ರೇಮಲೋಕ ಸೃಷ್ಟಿಸಿದ ರಣಧೀರ, ಅವರೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತಿಕೆ ಮತ್ತು ಬೆಳ್ಳಿ ಪರದಿಗೆ ಹೊಸ ರಂಗು ತುಂಬಿದ ಶೋಮ್ಯಾನ್ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಸರ್. ಇದೊಂದು ಬರೀ ಹೆಸರಲ್ಲ, ಚಂದನವನದ ಹೊಸತನದ ಉಸಿರು.
ಕುಲಗೌರವ ಚಿತ್ರದ ಮೂಲಕ ಬಾಲ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಏಕಾಂಗಿಯಾಗಿ ಕನ್ನಡ ಚಿತ್ರರಂಗದ ಗೌರವವನ್ನ ಬಾನೆತ್ತರಕ್ಕೆ ಹಾರಿಸಿ ದೃಶ್ಯ ವೈಭವದ ಮೂಲಕ ಕ್ರೇಜಿ ಲೋಕವನ್ನ ಸೃಷ್ಟಿಸಿ ಯುದ್ಧ ಕಾಂಡ ಗೆದ್ದು ಪ್ರಳಯಾಂತಕನಾದ ಪ್ರೀತಿಯ ಪಿತಾಮಹ ಇವರು. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ವಿನೂತನ ಪ್ರಯೋಗಗಳು ಆಯಾ ಕಾಲಘಟ್ಟಕ್ಕೆ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನ ಕನ್ನಡಕ್ಕೆ ತಂದ ಹೆಗ್ಗಳಿಕೆ ರವಿಚಂದ್ರನ್ ಅವರಿಗೆ ಸಲ್ಲುತ್ತವೆ. ಚಿತ್ರರಂಗದ ಹಿರಿಯರು ತಂತ್ರಜ್ಞರು ರವಿಚಂದ್ರನ್ ಅವರನ್ನ ಪ್ರೀತಿಯಿಂದ ಬಿಳಿಯಾನೆ ಅಂತ ಕರೀತಾರೆ. ಅದಕ್ಕೆ ಕಾರಣ ಸಿನಿಮಾಗಳ ಕ್ವಾಲಿಟಿ ನಿರ್ಮಾಣಕ್ಕಾಗಿ ದುಡ್ಡಿನ ಮಳೆ ಸುರಿಸಿ ಕನ್ನಡದಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳ ಮೂಲಕ ದೃಶ್ಯ ಶ್ರೀಮಂತಿಕೆಯನ್ನ ತಂದುಕೊಟ್ಟವರು ರವಿಚಂದ್ರನ್. ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾವೆಂದೇ ಖ್ಯಾತಿ ಪಡೆದ ಶಾಂತಿ ಕ್ರಾಂತಿ ಸಿನಿಮಾವನ್ನ 4 ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಹೆಗ್ಗಳಿಕೆ ಈ ಚಿತ್ರದ್ದು. ಇದೇ ಸಿನಿಮಾ ಈಗಿನ ಕಾಲಘಟ್ಟಕ್ಕೆ ಬಿಡುಗಡೆಗೊಂಡಿದ್ರೆ ಅತಿ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ 500 ಕೋಟಿಗಿಂತಲೂ ಹೆಚ್ಚು ಗಳಿಕೆ ಮಾಡ್ತಿತ್ತು ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ರವಿಚಂದ್ರನ್ ಅವರು ನಟಿಸಿ ನಿರ್ದೇಶಿಸಿ ನಿರ್ಮಿಸಿರುವ ಸಿಪಾಯಿ ಚಿತ್ರದೊಡನೆ ಈಶ್ವರಿ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬವನ್ನ ಆಚರಿಸಿಕೊಳ್ತು. ಮತ್ತೊಂದು ವಿಶೇಷವೆಂದರೆ ಈ ಸಿನಿಮಾದ ಮೂಲಕ ಮೊದಲ ಬಾರಿಗೆ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಅವರನ್ನ ರವಿಚಂದ್ರನ್ ಅವರು ಕನ್ನಡಕ್ಕೆ ಕರೆತಂದಿದ್ರು. ಇದೆಲ್ಲದರ ಜೊತೆಗೆ ಇವತ್ತಿನ ಕನ್ನಡ ಚಿತ್ರರಂಗದ ನಾದ ಬ್ರಹ್ಮ ಹಂಸಲೇಖರನ್ನ ರವಿಚಂದ್ರನ್ ಅವರೇ ತಮ್ಮ ಪ್ರೇಮಲೋಕ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಸಂಗೀತ ನಿರ್ದೇಶಕರಾಗಿ ಪರಿಚಯಿಸಿದ್ರು. ಎಂದೋ ಕಟ್ಟಿದ ಇವರ ಹಾಡುಗಳು ಇಂದಿಗೂ ಇಂದಿನ ಯುವ ಪೀಳಿಗೆಯ ಮನಸ್ಸು ಗೆಲ್ತಿರೋದು ರವಿಚಂದ್ರನ್ ಅವರ ಸಿನಿಮಾಗಳ ಹಾಡುಗಳಿಗೆ, ಅವರ ಸಂಗೀತ ಜ್ಞಾನಕ್ಕೆ ಇರೋ ಶಕ್ತಿ ಅಂದ್ರೆ ತಪ್ಪಾಗಲಾರದು. 65 ವರ್ಷಗಳ ಉತ್ಸಾಹದ ಚಿಲುಮೆ ರವಿಚಂದ್ರನ್ ಅವರು ತಮ್ಮ ಬದುಕಿನ 55 ವರ್ಷಗಳ ಯಶಸ್ವಿ ಸಿನಿ ಜೀವನವನ್ನ ಸಂಭ್ರಮಿಸಿ ಚಿತ್ರ ಬ್ರಹ್ಮನಾಗಿ ಪ್ರೇಮ ಲೋಕದ ರಾಜನಾಗಿ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ್ದಾರೆ. ಇಷ್ಟೆಲ್ಲ ಸಾಧಿಸಿದ ನಂತರವೂ ತಮ್ಮ 65ರ ಹರೆಯದಲ್ಲೂ 2026ರಲ್ಲಿ ಮತ್ತೆ ನಾಯಕ ನಟರಾಗಿ ತಮ್ಮ 2ನೇ ಇನ್ನಿಂಗ್ಸ್ ಅನ್ನ ಆರಂಭಿಸಿದ್ದಾರೆ. ಮತ್ತದೇ ಉತ್ಸಾಹದಲ್ಲಿ ತುಂಬಾ ವಿಭಿನ್ನವಾದ ದೊಡ್ಡ ಬಜೆಟ್ಟಿನ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಅದು ರವಿಚಂದ್ರನ್ ಸಿನಿಮಾ ಅಂದ್ಮೇಲೆ ಅಲ್ಲಿ ಹಾಡುಗಳಿಗೆ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಈ ಸಿನಿಮಾದಲ್ಲಿ 24ರಿಂದ 30 ಹಾಡುಗಳು ಇರುತ್ತವೆ. ಜೊತೆಗೆ ಈ ಚಿತ್ರಕ್ಕೆ ನಿರ್ದೇಶನ, ಸಂಗೀತ ನಿರ್ದೇಶನ, ಸಂಕಲನ ಹೀಗೆ ಎಲ್ಲ ವಿಭಾಗದಲ್ಲೂ ಅವರೇ ಶ್ರಮ ವಹಿಸಿ ಈ ಚಿತ್ರವನ್ನ ತೆರೆ ಮೇಲೆ ತರೋ ಪ್ರಯತ್ನ ಮಾಡ್ತಿದ್ದಾರೆ. ಖಂಡಿತ ಈ ಚಿತ್ರ ಚಂದನವನದ ಮತ್ತೊಂದು ಮೈಲಿಗಲ್ಲಾಗುವಲ್ಲಿ ಯಾವುದೇ ಸಂಶಯವಿಲ್ಲ. ಇದೆಲ್ಲದರ ಜೊತೆಗೆ ಐ ಆಮ್ ಗಾಡ್ ದ ಕ್ರೇಜಿ ಎನ್ನುವ ಇನ್ನೊಂದು ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ ಅನ್ನೋದು ನಮ್ಮೆಲ್ಲರ ಹೃದಯ ತುಂಬಿದ ಹಾರೈಕೆ. ವಿ ಆಲ್ ಲವ್ ಯು ರವಿ ಸರ್. ರವಿ ಸರ್, ಮಾತು ಶುರು ಮಾಡಕ್ಕಿಂತ ಮುಂಚೆ ಕನ್ನಡಿಗರೇ, ನಮಗಾಗಿ ಮರೆಯಲಾಗದಂತಹ ಚಿತ್ರಗಳನ್ನ ಕೊಟ್ಟಂತ